ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗ್ರೋ ಆ್ಯಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 13th ಪ್ರಾಜೆಕ್ಟ್ ಕಡೆ ಹೋಗ್ತಿದ್ವಿ. ಅದೇ ರಿಯಾಕ್ಷನ್ ಟೈಮರ್ ಗೇಮ್. ಇದು ಆರ್ಡಿನೋ ಪ್ರಾಜೆಕ್ಟ್ ಪ್ಲಸ್ ಗೇಮ್. ಓಕೆ, ಬನ್ನಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಓವರ್ವ್ಯೂ. ನಾವು ವಾಟ್ ಆರ್ ವಿ ಬಿಲ್ಡಿಂಗ್? ಗೋಲ್ ಬಂದ್ಬಿಟ್ಟು ಮೆಜರ್ಸ್ ದ ಪ್ಲೇಯರ್ ರಿಯಾಕ್ಷನ್ ಟೈಮ್ ಫ್ರಮ್ ದ ಮೂಮೆಂಟ್ ದ LED ಟರ್ನ್ಸ್ ಆನ್ ಅಂಟಿಲ್ ದ ಬಟನ್ ಇಸ್ ಪ್ರೆಸ್. ಇದೇನಪ್ಪ ಅಂದರೆ, ನಾವು ಪ್ಲೇಯರ್ ಇದ್ದಲ್ವ, ಅಂದರೆ ನಾವು ಎಷ್ಟು ಬೇಗ ಬಟನ್ನ ಪ್ರೆಸ್ ಮಾಡ್ತೀವಿ, ಎಷ್ಟು ಮಿಲಿ ಸೆಕೆಂಡ್ ಒಳಗೆ ಬಟನ್ನ ಪ್ರೆಸ್ ಮಾಡ್ತೀವಿ, ಯಾವಾಗ LED ಆನ್ ಆಗುತ್ತಲ್ಲ ಆವಾಗ ಎಷ್ಟು ಬೇಗ ಪ್ರೆಸ್ ಮಾಡ್ತೀವೋ ಅವರು ವಿನ್ನರ್ ಆಫ್ ದಿ ಮ್ಯಾಚ್ ಅಂತಾನೆ. ಇನ್ಪುಟ್ ಎ ಬಟನ್ push button connected to the Arduino digital pin 2 detects the player response. ಇದು ಪ್ಲೇಯರ್ ರೆಸ್ಪಾನ್ಸ್. ಅದೇ ನಾನು ಹೇಳಿದ್ನಲ್ಲ, ಎಷ್ಟು ಬೇಗ ಕ್ಲಿಕ್ ಮಾಡ್ತಿರೋ ಅವರು ವಿನ್ನರ್ ಅಂತಾನೆ. ಔಟ್ಪುಟ್ ಎನ್ LED ಆನ್ ದ ಡಿಜಿಟಲ್ ಪಿನ್ 8 ಗಿವ್ಸ್ ದ ವಿಜುವಲ್ ಸ್ಟಾರ್ಟ್ ಸಿಗ್ನಲ್ ವೈಲ್ ದ ಸೀರಿಯಲ್ ಮಾನಿಟರ್ ಶೋಸ್ ಇನ್ ದ ಮಿಲಿ ಸೆಕೆಂಡ್. ಅಂದರೆ ಸೀರಿಯಲ್ ಮಾನಿಟರ್ ಏನು ಮಾಡುತ್ತೆ, ನಾವು ಎಷ್ಟು ಬೇಗ ಕ್ಲಿಕ್ ಮಾಡಿದೀವಿ ಅಂತ ಮಿಲಿ ಸೆಕೆಂಡಲ್ಲಿ ತೋರಿಸ್ತಾ ಹೋಗುತ್ತೆ ಟೈಮ್. ರ್ಯಾಂಡಮ್ ಡಿಲೇ ಪ್ರಿವೆಂಟ್ಸ್ ದ ಪ್ಲೇಯರ್ ಫ್ರಮ್ ಪ್ರಿಡಿಕ್ಟಿಂಗ್ ಎಕ್ಸಾಕ್ಟ್ when the LED will turn on. Okay, Arduino's millisecond function provides the millisecond timings. ಅಂದರೆ ಇದು ಈ ಫಂಕ್ಷನ್ ಇದೆ, ನಮ್ಮ ಮಿಲಿಸೆಕೆಂಡ್ನ ಟೈಮ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಈಚ್ ರೌಂಡ್ ಆಟೋಮೆಟಿಕಲಿ ರೀಸೆಟ್, ಅಂದರೆ ಅದು ತಾನೇ ರೀಸೆಟ್ ಮಾಡುತ್ತೆ, ನಾವು ರೀಸೆಟ್ ಮಾಡಬೇಕಂತ ಇಲ್ಲ. ಓಕೆ, ಈ ಪ್ರಾಜೆಕ್ಟಿಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ನೋಡ್ತಾ ಹೋಗೋಣ. Arduino LED ಪುಷ್ ಬಟನ್ನು, 220 ohm ರೆಸಿಸ್ಟರ್ ಬೇಕು, ಜಂಬಲ್ ವೈರ್ಸು, ಆಮೇಲೆ 10 kilo ohm ರೆಸಿಸ್ಟರು ಬೇಕಾಗತ್ತೆ, ಇಲ್ಲೊಂದು ಆ್ಯಡ್ ಮಾಡಬೇಕು. ಆಮೇಲೆ USB ಕೇಬಲ್, ಇದೊಂದು ಆ್ಯಡ್ ಮಾಡೋದು ಮರ್ತೆ ಅಷ್ಟೆ. ಈಗ ವೈರಿಂಗ್ ನೋಡ್ತಾ ಹೋಗೋಣ. ಬನ್ನಿ, ಸ್ವಲ್ಪ ಝೂಮ್ ಇನ್ ಮಾಡ್ಕೊಬಿಡ್ತೀನಿ. ಓಕೆ, ಇಲ್ಲಿ ನೋಡಿ, ಮೇನ್ ಆಗಿ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ 5 ವೋಲ್ಟಿಂದ ನಾರ್ಮಲ್ VCC, ನಾರ್ಮಲ್ ಗ್ರೌಂಡ್, ಫಸ್ಟ್ ಇದು ಕೊಡಬೇಕಾಗಿರೋ ನಮ್ಗೆ ಅದು ಮಾಡಬೇಕಾಗಿರೋ ಕೆಲಸ. ಓಕೆ, ಈಗ ನಾವು ಏನು ಮಾಡ್ತೀವಿ ಅಂದರೆ, ಫಸ್ಟ್ LED ಕನೆಕ್ಷನ್ ನೋಡ್ತಾ ಹೋಗೋಣ. LEDದು ಶಾರ್ಟ್ ಲಗ್ ಕ್ಯಾಥೋಡಿಂದ ನಾರ್ಮಲಾಗಿ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಪಾಸಿಟಿವಿಂದ ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡೋದು. ಪಾಸಿಟಿವ್ಗೆ ಈ ಸಲ ರೆಸಿಸ್ಟರ್ನ ಕನೆಕ್ಟ್ ಮಾಡಿ ಪಿನ್ ನಂಬರ್ 80 ಕೊಡ್ತೀವಿ. ಇಲ್ಲಿಗೆ ನಮ್ಮದು LEDದು ಕನೆಕ್ಷನ್ ಮುಗೀತು. ಈಗ ಪುಷ್ ಬಟನ್ ಕನೆಕ್ಷನಿಗೆ ಬರೋಣ. ನಾವು ಪುಷ್ ಬಟನ್ 1 ಎಂಡಿಂದ ಪಾಸಿಟಿವ್ VCC ಡೈರೆಕ್ಟಿಂದ, ನೆಕ್ಸ್ಟು ಇನ್ನೊಂದರಿಂದ ನಾವು ಒಂದು 10 kilo ohm ರೆಸಿಸ್ಟರ್ ಕೊಟ್ಟು ಅಲ್ಲಿಂದ ಗ್ರೌಂಡಿಗೆ ಕೊಡ್ತೀವಿ. ಇನ್ನೊಂದು ಎಂಡಿಂದ ನಾವು ಪಿನ್ ನಂಬರ್ 2 ಕೊಡ್ತೀವಿ. ಇದು ಪುಷ್ ಬಟನ್ ಕನೆಕ್ಷನ್. ಇದಿಷ್ಟೇ ಸಿಂಪಲ್ ಕನೆಕ್ಷನ್ ಈ ಪ್ರಾಜೆಕ್ಟಿಂದು. ಇದಿಷ್ಟು ಸಿಂಪಲ್ ಕನೆಕ್ಷನ್. ಈಗ ಗೇಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ರೀಸೆಟ್ ಬಟನ್ ತಾನೇ ಆಫ್ ಆಗುತ್ತೆ, LED ಆಫ್ ಆಗುತ್ತೆ. ಇದು ರೀಸೆಟ್ ಅಂತ ವೆಯ್ಟ್ ಮಾಡಬೇಕು, 2 to 5 ಸೆಕೆಂಡ್ ವೆಯ್ಟ್ ಮಾಡಬೇಕು. ಅದು ತಾನೇ ಸ್ಟಾರ್ಟ್ ಆಗುತ್ತೆ. ಯಾವಾಗ LED ಆನ್ ಆದಾಗ ಅದು ಸ್ಟಾರ್ಟ್ ಅಂತ ಮಿಲಿ ಸೆಕೆಂಡಲ್ಲಿ ಟೈಮ್ ಕೌಂಟ್ ಆಗ್ತಾ ಆಗುತ್ತೆ. ನಾವು ಪ್ರೋಗ್ರಾಮರ್ ರಿಯಾಕ್ಟ್ ಮಾಡಬೇಕಂದ್ರೆ ಬಟನ್ನ ಪ್ರೆಸ್ ಮಾಡಬೇಕು. ಕ್ಯಾಲ್ಕುಲೇಟ್ ರಿಯಾಕ್ಷನ್ ಟೈಮ್ ಮಿಲಿ ಸೆಕೆಂಡಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ ಸೀರಿಯಲ್ ಮಾನಿಟರಲ್ಲಿ. ಏನೇನಾಗುತ್ತೆ ಇನ್ನೊಂದ್ಸಲಿ ನೋಡ್ತಾ ಹೋಗೋಣ. LED ಆಫ್ ಆಗುತ್ತೆ, ರೀಸೆಟ್ ಆಗಬೇಕಾದ್ರೆ ನಾವು ವೆಯ್ಟ್ ಮಾಡಬೇಕು LED ಆನ್ ಆಗೋ ತನಕ. LED ಆನ್ ಆಗೋಕ್ಕೂ ಯಾರು ಬೇಗ ಪುಷ್ ಬಟನ್ನ ಕ್ಲಿಕ್ ಮಾಡ್ತಾರೋ ಅವರು ಅದು ವಿನ್ನರ್. ಇಲ್ಲ, ಎಷ್ಟು ಬೇಗ ರಿಯಾಕ್ಟ್ ಮಾಡ್ತೀವೋ, ಎಷ್ಟು ಬೇಗ ಪವರ್ ಬಟನ್ನ ಕ್ಲಿಕ್ ಮಾಡ್ತೀವೋ ಅನ್ನೋದೇ ಈ ಗೇಮ್ನ ಇಂಟೆನ್ಷನ್. ರಿಯಾಕ್ಷನ್ ಟೈಮರ್ ಗೇಮ್ ಅನ್ನೋದೇ ಇದಕ್ಕೆ. ಇದು ಮಿಲಿ ಸೆಕೆಂಡಲ್ಲಿ ಯಾರು ಬೇಗ ಮಿಲಿ ಸೆಕೆಂಡಲ್ಲಿ ಕ್ಲಿಕ್ ಮಾಡಿದ್ದಾರೆ, ಎಷ್ಟು ಮಿಲಿ ಸೆಕೆಂಡ್ ಡಿಲೇ ತೊಗೊಂಡಿದ್ದಾರೆ, ಅದನ್ನೆಲ್ಲ ನಾವು ಸೀರಿಯಲ್ ಮಾನಿಟರಲ್ಲಿ ನೋಡ್ಬೋದು. ಅಂದರೆ ರಿಸಲ್ಟ್ನ ನೋಡ್ಬೋದು ಅನ್ನಂಗೆ ಡಿಸ್ಪ್ಲೇ ಆಗುತ್ತೆ. ಈಗ ಕೋಡ್ ನೋಡ್ತಾ ಹೋಗೋಣ. ಫಸ್ಟು ಕೋಡ್ ಇಂಟ್ LED ಪಿನ್ 8, ಅಂದರೆ LED ಪಿನ್ ನಂಬರ್ 8 ಕನೆಕ್ಷನ್ ಮಾಡಿದ್ದೀವಿ. ಆಮೇಲೆ ಪುಷ್ ಬಟನ್ನ ನಾವು ಪಿನ್ ನಂಬರ್ 2 ಕನೆಕ್ಷನ್ ಮಾಡಿದ್ದೀವಿ. ಆಮೇಲೆ ಅನ್ಸೈನ್ ಲಾಂಗ್ ಸ್ಟಾರ್ಟ್ ಟೈಮ್, ಅನ್ಸೈನ್ ಲಾಂಗ್ ರಿಯಾಕ್ಷನ್ ಟೈಮ್. ಓಕೆ, ಈಗ ವೈಡ್ ಸೆಟಪ್ ಹತ್ರ ಬಂದರೆ ನಾವು ಪಿನ್ ಮೋಡ್ LED ಪಿನ್ ಔಟ್ಪುಟ್ಟು, ಬಟನ್ ಪಿನ್ ಇನ್ಪುಟ್ ಆಗಿ ವರ್ಕ್ ಆಗುತ್ತೆ, LED ಪಿನ್ ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ. serial.begin ನಾವು ಎರಡು ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, serial.print ln ಈಸ್ ಈಕ್ವಲ್ ಟು ರಿಯಾಕ್ಷನ್ ಟೈಮರ್ ಗೇಮ್. ಇದು ಮೆಸೇಜು ಕಮಾಂಡು, ಅದು ತಾನೇ ಅದು ಹೇಗಿದೆಯೋ ಹಾಗೆ ನಮಗೆ ಪ್ರಿಂಟ್ ಆಗಿ ಕೊಡುತ್ತೆ. ಇದು ಮತ್ತು ಸೀರಿಯಲ್ ಪ್ರಿಂಟ್ ಗೆಟ್ ರೆಡಿ, ಇದೆರಡು ಮೆಸೇಜ್ ಲೈನು ನಮ್ಗೆ ಹಾಗೆ ಕೊಡುತ್ತೆ, ಹೇಗಿದೆಯೋ ಹಾಗೆ. ನೆಕ್ಸ್ಟು ವೈಡ್ ಲೂಪ್ ಕಡೆ ಬಂದರೆ ಡಿಜಿಟಲ್ ರೈಟ್ ಪಿನ್ LED ಪಿನ್ ಲೋ ಇದ್ದರೆ ಸೀರಿಯಲ್ ಪ್ರಿಂಟಲ್ಲಿ ವೇಟ್ ಫಾರ್ ದ LED ಅಂತ ಮೆಸೇಜ್ ಪ್ರಿಂಟ್ ಆಗುತ್ತೆ ನಮಗೆ. LED ಆಫ್ ಆಗಿದ್ರೆ ವೇಟ್ ಫಾರ್ ದ
ಎಲ್ ಇ ಡಿ ಅಂತ ಪ್ರಿಂಟ್ ಆಗುತ್ತೆ. ರ್ಯಾಂಡಮ್ ಸೀಡ್ ಅನಲಾಗ್ ರೀಡ್ A0 ಡಿಲೇ ರ್ಯಾಂಡಮ್ 200,500 ಅಂದರೆ 2 ಸೆಕೆಂಡ್ ಟು 5 ಸೆಕೆಂಡ್ ಅಂತ ಇದು ಕೊಟ್ಟಿದೆ. ಅಂದರೆ ಇದು ಯಾವಾಗ ಅಂದರೆ ಎಲ್ ಇ ಡಿ ಒಂದ್ಸಲಿ ರೀಸೆಟ್ ಆಗಿಲ್ಲ, ವೇಟ್ ಮಾಡೋ ಪೀರಿಯಡ್ ಇರುತ್ತಲ್ಲ 2 to 5 ಸೆಕೆಂಡ್ ಅಂತ ಕೊಟ್ಟಿದ್ದೀವಿ. ಡಿಜಿಟಲ್ ರೈಟ್ ಎಲ್ ಇ ಡಿ ಪಿನ್ ಹೈ ಇದ್ದರೆ ಸ್ಟಾರ್ಟ್ ಆಗುತ್ತೆ, ಮಿಲಿ ಸೆಕೆಂಡ್ ಕೌಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮರ್ ಸ್ಟಾರ್ಟ್ ಆದಂಗೆ ಸೇಮ್ ಇದರಲ್ಲಿ ಮಿಲಿ ಸೆಕೆಂಡಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ವೈಲ್ ಡಿಜಿಟಲ್ ರೈಟ್ ಬಟನ್ ಪಿನ್ ಈಸ್ ಈಕ್ವಲ್ ಟು ಲೋ, ಬಟನ್ ಪಿನ್ ಲೋ ಇದ್ದರೆ ಏನಾಗುತ್ತೆ ಅಂದರೆ ಬಟನ್ ಆನ್ ಮಾಡಿಲ್ಲ ಅಂದರೆ ರಿಯಾಕ್ಷನ್ ಟೈಮ್ ಈಸ್ ಈಕ್ವಲ್ ಟು ಮಿಲಿ ಸೆಕೆಂಡ್ ಮೈನಸ್ ಸ್ಟಾರ್ಟ್ ಟೈಮ್. ಅಂದರೆ ನಾವು ಬಟನ್ ಕ್ಲಿಕ್ ಮಾಡಿದ್ದು ಮೈನಸ್ ಎಷ್ಟು ಮಿಲಿ ಸೆಕೆಂಡ್ ಆಗಿದೆ ಅದನ್ನು ಮೈನಸ್ ಮಾಡಿ ನಮಗೆ ಕೊಡುತ್ತೆ ಔಟ್ಪುಟ್. ಡಿಜಿಟಲ್ ರೈಟ್ ಎಲ್ ಇ ಡಿ ಪಿನ್ ಲೋ. ಓಕೆ, ಸೀರಿಯಲ್ ಡಾಟ್ ಪ್ರಿಂಟ್ ಯುವರ್ ರಿಯಾಕ್ಷನ್ ಟೈಮ್ ಹೇಗೆ ನಮಗೆ ಔಟ್ಪುಟ್ ಕೊಡುತ್ತೆ ಅಂದರೆ ಇದೇ ಥರ ಕೊಡುತ್ತೆ. ಯುವರ್ ಸೀರಿಯಲ್ ರಿಯಾಕ್ಷನ್ ಟೈಮ್ ಅಂತ ಕೊಟ್ಟು 2 ಡಾಟ್ಸು, ನೆಕ್ಸ್ಟ್ ರಿಯಾಕ್ಷನ್ ಟೈಮ್ ಎಷ್ಟು ಅಂತ ಮಿಲಿ ಸೆಕೆಂಡಲ್ಲಿ ಕೊಡುತ್ತೆ, ಲಾಸ್ಟಿಗೆ MS ಅಂತ USI ಯೂನಿಟ್ ಹಾಕುತ್ತೆ. ಡಿಲೇ ನಮಗೆ 2 ಸೆಕೆಂಡ್ ಡಿಲೇ ಕೊಡುತ್ತೆ. ಇದಿಷ್ಟಾಗಿತ್ತು ಕೋಡ್ ಎಕ್ಸ್ಪ್ಲನೇಷನು. ನೆಕ್ಸ್ಟು ನೋಡ್ತಾ ಹೋಗಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಗೇಮ್ ಓಕೆ ನಾರ್ಮಲು ಎಲ್ ಇ ಡಿ ಟರ್ನ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಮಿಲಿ ಸೆಕೆಂಡ್ ಬಟನ್ ಪ್ರೆಸ್ ಆಗಿದ್ದರಿಂದ ಎಲ್ ಇ ಡಿ ಆನ್ ಆಗೋ ತನಕ ಟೈಮ್ನ ಮೈನಸ್ ಮಾಡಿದರೆ ನಮಗೆ ರಿಯಾಕ್ಷನ್ ಟೈಮ್ ಸಿಗುತ್ತೆ. ಈ ಮಿಲಿ ಸೆಕೆಂಡ್ ಬಟನ್ ಯಾವಾಗ ನಾವು ಪ್ರೆಸ್ ಮಾಡ್ತೀವಿ ಆಮೇಲೆ ಯಾವಾಗ ಎಲ್ ಇ ಡಿ ಆನ್ ಆಯಿತು ಅದೆರಡನ್ನ ಮೈನಸ್ ಮಾಡಿದರೆ ನಮಗೆ ನಾವೆಷ್ಟು ಸ್ಪೀಡಲ್ಲಿ ಅಂದರೆ ಬಟನ್ನ ಪ್ರೆಸ್ ಮಾಡಿದ್ದೀವಿ ಅಂತ ರಿಯಾಕ್ಷನ್ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ನೆಕ್ಸ್ಟ್ ಬಂದುಬಿಟ್ಟು ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನು. ಅಡ್ವಾಂಟೇಜಸ್ ಬಂದರೆ ಸಿಂಪಲ್, ಎಕ್ಸ್ಪೆನ್ಸಿವ್ ಅಂದರೆ ಚೀಪಾಗಿ ಆಗುತ್ತೆ. ಆಮೇಲೆ ಆರ್ಡಿನೋ ಪ್ರೋಗ್ರಾಮಿಂಗ್ ಈಸಿ, ಫನ್ ಮತ್ತು ಇಂಟ್ರಾಕ್ಟಿವ್ ಆಗಿರುತ್ತೆ. ಟೀಚರ್ಸ್ ಡಿಜಿಟಲ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ಟು, ಡೆಮಾನ್ಸ್ಟ್ರೇಟ್ ರಿಯಲ್ ಟೈಮಿಂಗ್ಸ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಆಮೇಲೆ ಇದನ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು ಮಲ್ಟಿಪ್ಲೇಯರ್ಸಿಗೆ. ನಾನು ಸಿಂಗಲ್ ಪ್ಲೇಯರಿಗೆ ಮಾತ್ರ ಮಾಡಿದ್ದೀನಿ. ಲಿಮಿಟೇಷನ್ ಬಂದುಬಿಟ್ಟು ಪುಷ್ ಬಟನ್ ರೆಸ್ಪಾನ್ಸ್ ಡಿಪೆಂಡ್ಸ್ ಆನ್ ದ ಹ್ಯೂಮನ್ ಟೈಮಿಂಗ್. ಅಂದರೆ ಬಟನ್ ಪ್ರೆಸ್ ಮಾಡೋ ಟೈಮಿಂಗ್ಸು ಹ್ಯೂಮನ್ ಮೇಲೆ, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ ಇ ಡಿ ಸ್ಟಾರ್ಟ್ ಆಗೋ ಇಂಡಿಕೇಷನು ಫಸ್ಟೇ ಕೊಡೋಲ್ಲ. ಆಮೇಲೆ ನೋ ಆಟೋಮೆಟಿಕ್ ಬೆಸ್ಟ್ ಸ್ಕೋರು ಅಂಥದ್ದೇನಿಲ್ಲ, ಬರೀ ತೋರಿಸುತ್ತೆ ಎಷ್ಟು ಮಿಲಿ ಸೆಕೆಂಡಲ್ಲಿ ಮಾಡಿದೆ, ಪ್ರೀವಿಯಸ್ಸು ಮತ್ತು ಈ ಪ್ರೆಸೆಂಟ್ ರಿಸಲ್ಟ್ ತೋರಿಸ್ತಾ ಹೋಗುತ್ತೆ. ಸೀರಿಯಲ್ ಮಾನಿಟರ್ ಈಸ್ ನೀಡೆಡ್ ಟು ವ್ಯೂ ರಿಸಲ್ಟ್ ನೋಡೋಕ್ಕೆ ಸೀರಿಯಲ್ ಮಾನಿಟರೇ ಬೇಕು. ಇನ್ಪುಟ್ ಮೋಡ್ ಮೇ ಬಿ ಸೆನ್ಸಿಟಿವ್ ಆಗಿರುತ್ತೆ. ಇದಿಷ್ಟು ಲಿಮಿಟೇಷನ್ ಇದ್ರದ್ದು. ಈಗ ಅಪ್ಲಿಕೇಶನ್ ನೋಡ್ತಾ ಹೋದರೆ ಎಜುಕೇಷನ್ ಪರ್ಪಸ್ಸು, ಗೇಮ್ಸು, ಟ್ರೈನಿಂಗ್ಸು ಇಲ್ಲೆಲ್ಲ ಇದನ್ನು ಯೂಸ್ ಮಾಡ್ತೀವಿ. ಎಜುಕೇಷನಲ್ಲಿ ಹೆಂಗೆ ಆರ್ಡಿನೋ ಆ್ಯಂಡ್ ಎಂಬೆಡೆಡ್ ಡೆಮಾನ್ಸ್ಟ್ರೇಷನು, ಟೈಮಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರ್ಸೋಕ್ಕೆ. ಗೇಮಲ್ಲಿ ಚಾಲೆಂಜಸ್ಸು ಅದೇ ನಾವು ಮಾಡಿದ್ವಲ್ಲ, ಯಾರು ಬೇಗ ಕ್ಲಿಕ್ ಮಾಡ್ತಾರೆ ಅವರು. ಇನ್ನು ಟ್ರೈನಿಂಗಲ್ಲಿ ಹ್ಯಾಂಡ್ ಐ ಕೋಆರ್ಡಿನೇಷನ್ ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ ಎಷ್ಟು ಸ್ಪೀಡಾಗಿ ಅನ್ನೋದೇ ಟ್ರೈನಿಂಗಲ್ಲೂ ಯೂಸ್ ಮಾಡ್ತೀವಿ. ಓಕೆ, ಇದು ಆ್ಯಡ್ ಎ ಬಜರ್ ಅಂದರೆ ಇದು ಎಡಿಷ್ನಲ್ ಏನಾದರೂ ಮಾಡೋದಾದರೆ ಫ್ಯೂಚರ್ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. LCD ಡಿಸ್ಪ್ಲೇ ಎಲ್ಲ ಸ್ಕೋರು ನೋಡೋಕ್ಕೆ. ಎಲೆಕ್ಟ್ರಾನಿಕಲಿ ಎರೇಸಬಲ್ ರೀಡ್ ಓನ್ಲಿ ಮೆಮರಿ EEPROM ಆ್ಯಡ್ ಮಾಡ್ಬೋದು. LED ಸೆಲ್ಸ್ ಪೊಸಿಷನ್ನು, 2 ಬಟನ್ 2 ಪ್ಲೇಯರ್ ಮಾಡ್ಬೋದು. ಫಾಲ್ಸ್ ಸ್ಟಾರ್ಟ್ ಡಿಟೆಕ್ಷನ್ ಮಾಡ್ಬೋದು. ಇದೆಲ್ಲ ನೆಕ್ಸ್ಟು ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳೋದು ಮರೆತೆ, ಟೆಸ್ಟಿಂಗ್ ಆ್ಯಂಡ್ ಸೀರಿಯಲ್ ಮಾನಿಟರ್ ಹೇಗೆ ಈ ಥರ ಬರುತ್ತೆ ಮೆಸೇಜ್ ಇಲ್ಲಿದೆಯಲ್ಲ ಕೋಡಲ್ಲಿ. ರಿಯಾಕ್ಷನ್ ಟೈಮು, ವೇಟ್ ಫಾರ್ ದ LED ಈ ಟೈಪ್ ಡಿಸ್ಪ್ಲೇ ಆಗುತ್ತೆ ನಮಗೆ. ಯಾವುದರಲ್ಲಿ? ಸೀರಿಯಲ್ ಮಾನಿಟರಲ್ಲಿ ನಾವು 9600 ಬಾರ್ಡ್ ರೇಟ್ ಕೊಡಬೇಕು, ಆವಾಗ ನಮಗೆ ಇದು ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ರಿಯಾಕ್ಷನ್ ಟೈಮರ್ ಗೇಮು, ಗೆಟ್ ರೆಡಿ, ವೇಟ್ ಫಾರ್ ದ LED. ಇವಾಗ ರಿಯಾಕ್ಷನ್ ಟೈಮ್ ಇಸ್ 3.12 ಮಿಲಿ ಸೆಕೆಂಡ್ ಈ ಥರ ಬರುತ್ತೆ. ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ರೌಂಡ್, ವೇಟ್ ಫಾರ್ ದ LED ಅಂತ ಕೊಟ್ಟು ನೆಕ್ಸ್ಟ್ ಯುವರ್ ರಿಯಾಕ್ಷನ್ ಟೈಮ್ ಇಸ್ 267 ಮೈಕ್ರೋ. ಅಂದರೆ ಇದೆಷ್ಟು ಸ್ಪೀಡಾಗಿ ಕ್ಲಿಕ್ ಮಾಡಿದ್ದೀವಿ ಅದ್ರ ಮೇಲೆ ಬರುತ್ತೆ. ಬನ್ನಿ ಈ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ನೋಡೋಣ. ನೀಟಾಗಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗುತ್ತೆ, ಅರ್ಥ ಆಗುತ್ತೆ ನಿಮಗೆ. ಓಕೆ, ಬನ್ನಿ ಥಿಂಕರ್ ಕ್ಯಾಡ್ ಸಾಫ್ಟ್ವೇರಿಗೆ ಬಂದಿದ್ದೀನಿ. ಕ್ರಿಯೇಟು ಸರ್ಕ್ಯೂಟ್ಸು, ಸರ್ಕ್ಯೂಟ್ಸ್, ನಮ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ತಗೊಳ್ಳೋಣ. ಆರ್ಡಿನೋ, ಬ್ರೆಡ್ ಬೋರ್ಡ್, LED, ರೆಸಿಸ್ಟರು 2 ಬೇಕು, ಒಂದು 10 ಕಿಲೋ ಓಮು, ಇನ್ನೊಂದು 220 ಕಿಲೋ ಓಮ್. 220 ಓಮ್, ಸಾರಿ ಕಿಲೋ ಓಮ್ ಅಲ್ಲ ಓಮ್.
220 ಓಮ್. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಈಗ ನೆಕ್ಸ್ಟ್ ನಮಗೇನು ಬೇಕು, ಇನ್ನೊಂದು ಪುಷ್ ಬಟನ್. ಇದನ್ನು ನಮಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ನಾವು ತೊಗೊಬಿಟ್ಟಿದ್ವಿ. ಈಗ ನಮಗೆ ಬೇಕಾಗಿರೋದು ಈಗ ಕನೆಕ್ಷನ್ ಅಷ್ಟೇ ಮಾಡಿದರೆ ಮುಗೀತು. ಫಸ್ಟ್ ಸ್ಟೆಪ್ ನಾವು ಯಾವುದೇ ಕನೆಕ್ಷನ್ ಕೊಟ್ಟರು ಕಾಮನ್ ವಿ ಸಿ ಸಿ, ಕಾಮನ್ ಗ್ರೌಂಡ್. ಕಾಮನ್ ವಿ ಸಿ ಸಿ ಕನೆಕ್ಷನ್ ಮಾಡ್ತಿದ್ದೀನಿ. ಕನೆಕ್ಷನ್ ಮಾಡಿದೆ. ಈಗ ಗ್ರೌಂಡ್ನ ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ, ಬ್ಲ್ಯಾಕ್. ಕಾಮನ್ ಗ್ರೌಂಡ್ನ ಗ್ರೌಂಡ್. ಓಕೆ, ಕಾಮನ್ ಗ್ರೌಂಡು ಕಾಮನ್ ವಿ ಸಿ ಸಿ ಕನೆಕ್ಷನ್ ಮುಗೀತು. ಈಗ ನಾವು ಎಲ್ ಇ ಡಿ ಕನೆಕ್ಷನ್ ಮಾಡ್ಕೊಬಿಡೋಣ. ಎಲ್ ಇ ಡಿ ಪಾಸಿಟಿವ್ ಆ್ಯನೋಡ್ ಕಡೆ ಇಂದ ನಾವು ಪಾಸಿಟಿವ್ ಆ್ಯನೋಡು ನಾವು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀವಿ. ಆ್ಯನೋಡಿಂದ ನಾವು ಪಿನ್ ನಂಬರ್ 80 ಕನೆಕ್ಷನ್ ಮಾಡ್ತಾಯಿದ್ವಿ. ಪಿನ್ ನಂಬರ್ 80 ಕನೆಕ್ಷನ್. ಓಕೆ, ಆ್ಯನೋಡ್ ಕನೆಕ್ಷನ್ ಮುಗೀತು. ನಾರ್ಮಲಿ ಕ್ಯಾಥೋಡಿಂದ ಗ್ರೌಂಡ್, ಡೈರೆಕ್ಟ್ ಗ್ರೌಂಡ್. ಇಲ್ಲಿ ಎಲ್ ಇ ಡಿ ಕನೆಕ್ಷನ್ ಮುಗೀತು. ಇದ್ರದ್ದು ಕನೆಕ್ಷನ್ ಪಿನ್ ಪುಷ್ ಬಟನ್ ಕನೆಕ್ಷನ್ ಮಾಡಿದರೆ ಮುಗೀತು. ಈಗ ಪುಷ್ ಬಟನ್ನು ಇಲ್ಲಿಂದ ನೆಗೆಟಿವ್ ಕನೆಕ್ಷನ್ ಕೊಡಬೇಕು. ಅದಕ್ಕಿಂತ ಮುಂಚೆ ನಾವು ರೆಸಿಸ್ಟರ್ನ ಹಾಕಿಬಿಡಬೇಕು. ರೆಸಿಸ್ಟರ್ ರೊಟೇಟ್ ಮಾಡಿಬಿಡ್ತೀನಿ. ಓಕೆ, ರೆಸಿಸ್ಟರ್ನ ನಾವು ಇಲ್ಲಿಗೆ ಪ್ಲೇಸ್ ಮಾಡ್ತೀವಿ. ಪುಷ್ ಬಟನಿಂದು 2A ಟರ್ಮಿನಲ್ಲು, ಅಲ್ಲಿಂದ ನಾವು ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀವಿ. ಗ್ರೌಂಡ್ ಕನೆಕ್ಷನ್ ಮುಗೀತು. ಈಗ ವಿ ಸಿ ಸಿ ಕನೆಕ್ಷನ್ ಕೊಡೋಣ. ಸೇಮು ಇನ್ನೊಂದು ಎಂಡಿಂದ ನಾವು ವಿ ಸಿ ಸಿ ಕನೆಕ್ಷನ್ ಕೊಡ್ತೀವಿ. ವಿ ಸಿ ಸಿ ಕನೆಕ್ಷನ್, ಗ್ರೌಂಡ್ ಕನೆಕ್ಷನ್ ಆಯಿತು, ವಿ ಸಿ ಸಿ ಕನೆಕ್ಷನ್ ಆಯಿತು. ಈಗ ಡಿಸ್ಪ್ಲೇ ಆಗಬೇಕಲ್ಲ, ಅದಕ್ಕೆ ಬಂದು ಪಿನ್ನಿಗೆ ಕನೆಕ್ಷನ್ ಕೊಡಬೇಕು. ಅದೇ ಪಿನ್ 2 ಕೊಡೋಣ. 2. ಓಕೆ, ಇಲ್ಲಿಗೆ ನಮ್ಮ ಕನೆಕ್ಷನ್ ಎಲ್ಲ ಮುಗೀತು. ಈಗ ಕೋಡ್ ಇನ್ಸ್ಟಾಲ್ ಮಾಡಿದರೆ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಟೆಕ್ಸ್ಟ್ ಕಂಟಿನ್ಯೂ. ಸ್ಟಾರ್ಟಿಂಗ್ ಇದು ಬೈ ಡಿಫಾಲ್ಟ್ ಕೋಡ್ನ ಡಿಲೀಟ್ ಮಾಡಿಬಿಡೋಣ. ಓಕೆ, ನಾವು ಕೋಡ್ನ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಓಕೆ, ಇಲ್ಲಿ ಈ ಮೇನ್ ಪಾಯಿಂಟು, ಇಲ್ಲಿ ಸೀರಿಯಲ್ ಮಾನಿಟರ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಡೋಣ. ಇಲ್ಲಿ ನಾವು 9600 ಬಾರ್ಡ್ ರೇಟ್ ಅಂತ ಕ್ಲಿಕ್ ಮಾಡಬೇಕು. 9600. ಓಕೆ, ಇಲ್ಲಿ ಸೆಂಡ್. ಸೆಂಡ್. ಓಕೆ, ಇಲ್ಲಿ ನೋಡಿ ಕಳಿಸಿದ್ದೀನಿ. ರಿಯಾಕ್ಷನ್ ಟೈಮರ್ ಗೇಮ್ ಗೆಟ್ ರೆಡಿ ವೇಟ್ ಫಾರ್ ದ ಎಲ್ ಇ ಡಿ. ಈಗ ಎಲ್ ಇ ಡಿ ಆನ್ ಆಗಿದೆ. ನಾನು ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ 1800 ಸೆಕೆಂಡ್. ಇಲ್ಲಿ ನೋಡಿ ವೇಟ್ ಫಾರ್ ದ ಎಲ್ ಇ ಡಿ. ಇಲ್ಲ, ಇನ್ನೂ ಎಲ್ ಇ ಡಿ ಆನ್ ಆಗಿಲ್ಲ. ಈಗ ಎಲ್ ಇ ಡಿ ಆನ್ ಆಯಿತು. ಕ್ಲಿಕ್ ಮಾಡಿದ್ವಿ. ನೋಡಿ 519 ಮಿಲಿ ಸೆಕೆಂಡ್. ಈಗ ನೆಕ್ಸ್ಟ್ ಟೈಮ್ ನೋಡೋಣ. ನೋಡಿ ಕ್ಲಿಕ್ ಮಾಡಿದ್ದೀನಿ, 1600. ಈಗ ನೆಕ್ಸ್ಟ್ ಟೈಮ್ ಸ್ಪೀಡಾಗಿ ಕ್ಲಿಕ್ ಮಾಡೋಣ. ನೋಡಿ 280 ಮೈಕ್ರೋ ಸೆಕೆಂಡ್. ಈ ಥರ ವರ್ಕ್ ಆಗ್ತಾ ಹೋಗುತ್ತೆ. ಇದಾಗಿತ್ತು ಇವತ್ತಿನ ಪ್ರಾಜೆಕ್ಟು, ರಿಯಾಕ್ಷನ್ ಟೈಮರ್ ಗೇಮ್ ಅಂತ. ನಿಮಗೆಲ್ಲ ಈ ಪ್ರಾಜೆಕ್ಟ್ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಯಾರೆಲ್ಲ ಪ್ರೀವಿಯಸ್ ವಾಚ್ ಮಾಡ್ತಿದ್ದೀರೋ ಅವ್ರು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.